ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾನು ನಿಮ್ಮ ಡಾರ್ಲಿಂಗ್ ಧನು. ನಿನ್ನೆ ವೀಕೆಂಡ್ ಎಪಿಸೋಡು ಹೇಗನ್ಸ್ ಅಂತ ಕಮೆಂಟ್ ಮಾಡಿ. ಮುಖ್ಯವಾಗಿ ನಿಮ್ಮ ಮನಸ್ಸಿನ ಮಾತು. ಎಪಿಸೋಡ್ ನೋಡಿದಾಗ ಬೋರಿಂಗ್ ಆಗಿತ್ತಾ, ಎಕ್ಸಲೆಂಟ್ ಆಗಿತ್ತಾ, ಸೂಪರ್ಬ್ ಆಗಿತ್ತಾ, ಫ್ರಸ್ಟ್ರೇಷನ್ ಆಗಿತ್ತಾ, ಕೋಪ ಬರ್ತಾ ಇತ್ತು ಅಂತ ಕಮೆಂಟ್ ಮಾಡಿ. ನನಗಂತೂ ಒಂದೊಂದು ಟೈಮಲ್ಲಿ ಕೋಪನೇ ಬರ್ತಾ ಇತ್ತು. ಅಂದರೆ ಏನು ಗುರು ಈ ಗಲಾಟೆ ಆಫ್ ಮಾಡೋಣ ಅನ್ನೋ ಲೆವೆಲಿಗೆ ಬಂದಿತ್ತು. ಎಸ್ಪೆಷಲಿ ಅಶ್ವಿನಿ ಗೌಡ, ಚೈತ್ರ ಅವರು, ರಜತ್ ಅವರು ಮಾತಾಡಬೇಕಾದ್ರೆ ಏನಪ್ಪ ಇದು ನಮ್ಮ ಕರ್ಮ ಅನ್ನೋ ರೀತಿ ಬರ್ತಾ ಇತ್ತು. ಆಲ್ಮೋಸ್ಟ್ ಅಲ್ಲೂ ನಿನ್ನೆ ಎಪಿಸೋಡ್ ಆಗಿತ್ತು ಇವ್ರ ಜೊತೆಗೆ ಆಗಿದ್ದು. ಅದಾದ್ಮೇಲೆ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರ ಗಿಲ್ಲಿ, ಕಾವ್ಯ, ಅಶ್ವಿನಿ ಬಗ್ಗೆ ಒಂದು ಕ್ಲಾರಿಟಿ ಕೊಡ್ತಾ ಇದ್ರು. ಆ ಒಂದು ಏನು ಸೀಕ್ರೆಟ್ ಟಾಸ್ಕ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಗಿಲ್ಲಿನ ಸ್ವಲ್ಪ ಕಾಲು ಎಳಿಲೇಬೇಕು. ಎಳಿಲ್ಲ ಅಂದ್ರೆ ಎಪಿಸೋಡು ಮೇಲೆ ಬರಲ್ಲ, ಕೆಳಗೆ ಇರುತ್ತೆ. ಆದ ಕಾರಣ ಕಾಲು ಎಳಿಲೇಬೇಕು, ಎಳೆದ್ರು. ಬಟ್ ಕೊನೆಗೂ ನಮ್ಮ ಕಿಚ್ಚ ಸಾರು ಅಪ್ರಿಷಿಯೇಟ್ ಮಾಡಿದ್ರು. ಅಶ್ವಿನಿ ಅವ್ರನ್ನ ಆಗಿರ್ಬೋದು, ಗಿಲ್ಲಿನ ಆಗಿರ್ಬೋದು, ತುಂಬ ಚೆನ್ನಾಗಿ ಮಾಡಿದ್ರಿ. ಆ ಟಾಸ್ಕ್ ಮಾಡಬೇಕಾದ್ರೆ ಆ ನೋವಾಗಿರ್ಬೋದು, ಆ ಎಮೋಷನ್ಸ್ ಆಗಿರ್ಬೋದು ಎದ್ದು ಕಾಣ್ತಾ ಇತ್ತು. ಅದು ನಾವು ನೋಡಿದ್ವಿ ಪಾಪ. ಅದರಿಂದ ನಿಮ್ಮ ಊಟ ಹೋಯ್ತು, ನೀವು ಕೂಡ ತುಂಬ ಕ್ರೈಯಿಂಗ್ ಅಂದರೆ ಮನ್ಸು ನೋವು ಮಾಡ್ಕೊಂಡಿದ್ರಿ. ತುಂಬ ಚೆನ್ನಾಗಿ ಮಾಡ್ರಿ ಅಂತೇಳಿ ಒಂದು ಕ್ಲಾರಿಟಿ ಕೊಟ್ಟರು. ಈ ವಿಷಯದ ಅರ್ಥ ಆಗಿರ್ತಾ ಕಾವ್ಯ ಅವರಿಗೆ ಗಿಲ್ಲಿ ಅವರು ನೋವು ಪಟ್ರ, ಸುಮ್ಮನೆ ಮಾಡಿದ್ರ, ಎಂಜಾಯ್ ಮಾಡಿದ್ರ ಅಂತ ಒಂದು ಕ್ಲಾರಿಟಿ ಅಂತೂ ಸಿಕ್ತು. ಅದೇ ರೀತಿಯಾಗಿ ಗಿಲ್ಲಿ ಕೂಡ ಸ್ವಲ್ಪ ಓವರ್ ಬಿಲ್ಡಪ್ ಕೊಟ್ಕೊಂಡಿದ್ದಲ್ಲ. ಏನಂದ್ರ 10 ನಿಮಿಷ ಮಾತಾಡಿದ್ದೆ ನಾನು ವಿಲನ್ ಹತ್ರ, ಮಾಡಲ್ಲ ಅಂತ ಹೇಳಿದ್ದೆ, ಒಪ್ಕೊಳ್ಳಲ್ಲ ಅಂತ ಹೇಳಿದ್ದೆ, ಇನ್ನೊಂದೇನೋ ಹೇಳಿದ್ದೆ, ಅದು ಕೂಡ ಕೊನೆಗೆ ಒಪ್ಕೊಂಡು ನಾನು ಬಂದೆ, ಹಂಗಂತ ಹೇಳಿದ್ರಲ್ಲ, ಅದೆಲ್ಲ ಸುಳ್ಳು ಅನ್ನೋದು ಅರ್ಥಾಯ್ತು. ಅದೇ ರೀತಿಯಾಗಿ ಗಿಲ್ಲು ಕೂಡ ಟಾಸ್ಕ್ ಮಾಡೋಕೆ ನೋವು ಅನುಭವಿಸ್ತಾನೆ ಟಾಸ್ಕ್ ಮಾಡಿದ ಅಂತ ಕೂಡ ಒಂದು ಕ್ಲಾರಿಟಿ ಸಿಕ್ತು. ಇವರು ಫ್ರೆಂಡ್ಶಿಪ್ ಅಂತೂ ಪ್ಯೂರ್ ಅಂತ ಹೇಳ್ಬೋದು. ಇವರು ಫ್ರೆಂಡ್ಶಿಪ್ನ ಕಟ್ ಮಾಡೋಕ್ಕಾಗಲ್ಲ ಅಂತ ಮತ್ತೊಮ್ಮೆ ಸಾಬೀತಾಯ್ತು. ಅದು ಕಿಚ್ಚ ಸಾರ್ ಕೂಡ ಹೇಳಿದ್ರೆ ಅವ್ರ ಬಾಯ ಕೂಡ ಬಂತು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಅಲ್ಲೂ ಇದು ಒಂದು 10-20 ಮಿನಿಟ್ಸ್ ಮಾತ್ರ ಆಯಿತು. ಈ ವಿಷಯ ಬಿಟ್ಟರೆ ಇನ್ನು ರಾಶಿಕಾ ಸೂರಜ್ ಅವರು ಐ ಥಿಂಕ್ ಏನು ಹೇಳ್ಬೇಕಂದ್ರೆ ಇಲ್ಲೂ ರಾಶಿಕನೂ ಕರೆಕ್ಟ್ ಅಂತ ಹೇಳೋಕ್ಕಾಗಲ್ಲ, ಸೂರಜು ಕರೆಕ್ಟ್ ಹೇಳೋಕ್ಕಾಗಲ್ಲ. ಯಾಕಂದರೆ ಕ್ಯಾಪ್ಟನ್ ಮಾತು ಕೇಳಬೇಕಾಗಿತ್ತು. ಸೂರಜು ಕೇಳಬೇಕಾಗಿತ್ತು, ಅದನ್ನ ಮಾಡಬೇಕಾಗಿತ್ತು. ಅದು ಒಂದು ವಿಷಯ ಒಂದು ತಪ್ಪು ಅನ್ನೋದು ಬಿಟ್ಟರೆ ಇನ್ನು ಎಲ್ಲ ವಿಷಯಲ್ಲೂ ರಾಶಿಕನೇ ತಪ್ಪು. ಕಾರಣ ಏನಂದರೆ ಒಬ್ಬ ವ್ಯಕ್ತಿ ಹತ್ರ ಸುಮಾರಾಗಿ 60-70 ದಿನ ಮಾತಾಡಿರ್ತಾರೆ. ಆ ವ್ಯಕ್ತಿ ಏನು, ಆ ವ್ಯಕ್ತಿತ್ವ ಏನು, ಅವ್ರು ಯಾವ ರೀತಿ ಇರ್ತಾರೆ, ಏನಿರ್ತಾರೆ ಅಂತ ಎಲ್ಲಾನು ಗೊತ್ತಿರ್ತಾರೆ ನಿಮಗೆ. ಯಾರೋ ಏನೋ ಟ್ರಿಗರ್ ಮಾಡಿದ್ರು, ಇನ್ನೊಬ್ರು ಯಾರೋ ಏನೋ ಹೇಳಿದ್ರು, ಯಾರೋ ಇನ್ನು ಮಾತಾಡಿದ್ರು, ಯಾರೋ ಮ್ಯಾನಿಪುಲೇಟ್ ಮಾಡೋದು ತಗೊಂಡು ಅವ್ರು ಬಟ್ಟೆ ತಗೊಂಡು ಸ್ವಿಮ್ಮಿಂಗ್ ಪೂಲ್ ಆಗ್ತಾರಲ್ಲ, ಇಷ್ಟೇನ ಅರ್ಥ ಮಾಡ್ಕೊಂಡಿರೋ ಆ ವ್ಯಕ್ತಿನ ಅನ್ನೋದು ಕ್ಲಿಯರ್ ಕಟ್ ಆಗಿ ಇಲ್ಲಿ ಮಾತು ಬರುತ್ತೆ. ಆದ ಕಾರಣ ಏನು ಮಾಡ್ಬೇಕಂದ್ರೆ ನಾನು ಡೈರೆಕ್ಟಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ರಾಶಿಕಾ ಅವರು ಟಾಸ್ಕ್ ಅಂತ ಒಂದು ಬಿಟ್ರೆ ವ್ಯಕ್ತಿತ್ವದಲ್ಲಿ ಕಂಪ್ಲೀಟ್ ಜೀರೋ ಅಂತ ಹೇಳ್ಬೋದು. ಯಾಕೆ ಅಂದರೆ ಸಡನ್ನಾಗಿ ಡಿಸಿಷನ್ ತಗೊತಾರೆ, ಸಡನ್ನಾಗಿ ಕೋಪ ಬರುತ್ತೆ, ಸಡನ್ನಾಗಿ ನೀವು ವ್ಯಕ್ತಿತ್ವನ ಏನೋ ಅಂದ್ಬಿಡ್ತೀರ, ಏನೋ ಬೈದ್ಬಿಡ್ತೀರ. ಅದು ಎಸ್ಪೆಷಲಿ ಕ್ಯಾಪ್ಟನ್ ಆದಾಗ ನಿಮ್ಮ ನಿರ್ಧಾರ ನೀವು ತೊಗೊಂಡಿದ್ದೆ ಚೆನ್ನಾಗಿರ್ಬೋದು, ಅವರು ಬಿಡಲ್ಲ ಅಂತಾರೆ. ನೆಕ್ಸ್ಟ್ ಏನು ಮಾಡಬೇಕು, ಹೆಂಗೆ ರೀತಿ ಇರ್ಬೇಕಂತೆಲ್ಲ ಹೇಳಿದಾಗ ಏನಾಗುತ್ತೆ ಅಂದರೆ ನೀವು ಬೇರೆಯವ್ರ ಬಗ್ಗೆ ಮ್ಯಾನಿಪುಲೇಟ್ ಆಗ್ತೀರ ಅನಿಸುತ್ತೆ. ಇನ್ನು ಸ್ವಲ್ಪ ಜಲಸ್ ಕೂಡ ಫೀಲ್ ಆಗ್ತಾರೆ. ರಜತ್ ಅವ್ರು ಇಲ್ಲ ಅಂತಲ್ಲ, ಬಟ್ ನೀವು ನಿಮ್ಮ ಬಗ್ಗೆ ರೊಮ್ಯಾನ್ಸ್ ಮಾಡ್ತಾರೆ, ಇನ್ನೊಂದೇನೋ ಮಾತಾಡ್ತಾರೆ, ಹಂಗೆ ಹಿಂಗೆ ಅಂತ ಹೇಳಿ ರಜತ್ ಹತ್ರ ಡಿಸ್ಕಸ್ ಇರಬೇಕಾದ್ರೆ ನೀವು ರಜತ್ ನೀವು ಸ್ವಲ್ಪ ಮಾತಾಡ್ಬೋದಾಗಿತ್ತು, ಆರಾಮಾಗಿ ಕಡಿಮೆ ಮಾಡ್ಬೋದಾಗಿತ್ತು. ಅದನ್ನ ಬಿಟ್ಬಿಟ್ಟು ಸುಮ್ಮನೆ ಆಶಾಗಿ ಮಾತಾಡಿ, ಕೋಪದಲ್ಲಿ ಮಾತಾಡಿ, ನೀನು ಮುಖವಾಡ ಹಾಕ್ಕೊಂಡಿದ್ಯಾ, ಇನ್ನೊಂದು ಹಾಕ್ಕೊಂಡಿದ್ಯಾ, ಏನೆಲ್ಲ ಮಾತಾಡಿದ್ಯಾ, ನಿನ್ನ ನಿಜವಾದ ಬಣ್ಣ ಇದು, ಹಾಗೆ ಹೀಗೆ ಅಂತೆಲ್ಲ ಅಂದಾಗ ಏನಾಗುತ್ತೆ ಅಂದರೆ ನೀವು ಇಷ್ಟು ದಿನಗಳ ಮಾತಾಡಿದ ಮಾತುಗಳು, ಇಷ್ಟು ದಿನ ಇದ್ದಿದ್ದ ಬಾಂಡಿಂಗ್ ಆಗಿರ್ಬೋದು, ಅದೆಲ್ಲ ಫೇಕಾ ಇಲ್ಲ ಇದು ನಿಜನಾ ಅದು ನಿಜನಾ ಅನ್ನೋದು ಕ್ಲಿಯರ್ ಕಟ್ ಆಗಿ ಜನಕ್ಕೆ ಕನ್ಫ್ಯೂಷನ್ ಆಗೋದಂತೂ ಗ್ಯಾರಂಟಿ ಆಗಿದ್ದು ಅದೇ. ಬಟ್ ಅದಾದಮೇಲೆ ನೀವೇನು ಮಾಡ್ತೀರಾ, ಮತ್ತೆ ಒಂದಾಗ್ತೀರಾ, ಮತ್ತೆ ಮಾತಾಡ್ತೀರಾ, ಮತ್ತೆ ಇದು ಮಾಡ್ತೀರಾ. ಯಾವ್ದನ್ನ ನಂಬೋದು, ಅದು ಕರೆಕ್ಟಾ ಇದು ಕರೆಕ್ಟಾ, ಏನು ಕರೆಕ್ಟ್ ಅನ್ನೋ ಲೆವೆಲ್ಗೆ ಬರುತ್ತೆ. ಅದೇ ರೀತಿಯಾಗಿ ಗಿಲ್ಲಿ ಕಾವ್ಯ ಒಂದು ಸೀಕ್ರೆಟ್ಸ್ ಕೊಟ್ಟಾಗ ಕೂಡ ಕಾವ್ಯ ಕೂಡ ಅದೇ ರೀತಿಯಾಗಿ ಫ್ರಸ್ಟ್ರೇಷನ್, ಕೋಪ, ಎಮೋಷನ್ ಎಲ್ಲ ತೋರಿಸ್ಬೋದಾಗಿತ್ತು ಗಿಲ್ಲಿ ಮೇಲೆ. ಬಟ್ ತೋರಿಸ್ಕೊಂಡಿಲ್ಲ. ಅವ್ರು ಥಿಂಕ್ ಮಾಡ್ತಾ ಇದ್ರು ಏನೋ ಸಮಥಿಂಗ್ ಇದೆ ಆಗಿರ್ಬೋದು ಅಂತೆಲ್ಲ ಮಾತಾಡ್ತಾ ಇದ್ರು. ಅವ್ರಿಗೂ ನಿಮಗೂ ಇರೋ ವ್ಯತ್ಯಾಸ ಇಷ್ಟೇನಂತ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇತ್ತು ನಿನ್ನ ಎಪಿಸೋಡಲ್ಲಿ. ಒಂದೊಂದು ಸತ್ಯ, ಸ್ಟಾರ್ಟಿಂಗಲ್ಲಿ ಗಿಲ್ಲಿ ಕಾವ್ಯನ ವಿಚಾರಿಸಿದಾಗ, ಅದೊಂದು ಹೇಳಿದಾಗ, ಆ ಟಾಸ್ಕ್ ಬಗ್ಗೆ ಮಾತಾಡಿದಾಗ ತುಂಬ ಚೆನ್ನಾಗಿತ್ತು. ಇವ್ರು ಕಂಪೇರ್ ಮಾಡಿದಾಗ ರಾಶಿಕಾ ಸೂರಜ್ ಅವರು ಒಂದು ಸ್ವಲ್ಪ ಎಲ್ಲೋ ಎಡುತ್ತಾ ಇದ್ದಾರೆ. ಅಂದರೆ ಅವರ ಬಾಂಡಿಂಗ್ನ, ಅವ್ರ ಫ್ರೆಂಡ್ಶಿಪ್ನ ಉಳಿಯೋದ್ರಲ್ಲಿ ಕಳ್ಕೊತಾ ಇದ್ದಾರೆ ಅಂತೆಲ್ಲ ಅನಿಸ್ತಾ ಇದೆ. ವೀಕೆಂಡಲ್ಲಿ ಬಂದಮೇಲೆ ಮಾತೇ ಬಿಡಬೇಕು, ಮಾತು ಬಿಟ್ಟು ಆಡ್ಬೇಕಂತದೇನಿಲ್ಲ. ಮಾತಂತ ಬಂದಾಗ ಮಾತಾಡಿ, ಆಟ ಅಂತ ಬಂದಾಗ ಆಟ ಆಡ್ಬೋದಾಗಿತ್ತು. ಬಟ್ ಕಂಪ್ಲೀಟಾಗಿ ಇಗ್ನೋರ್ ಮಾಡ್ತೀರಾ, ಕಂಪ್ಲೀಟಾಗಿ ಇದು ಮಾಡ್ತೀರಾ. ಇನ್ನೊಬ್ರು ಮಾತು ಯಾರೋ ಕೇಳಿ ಮೇಲೆ ಜಗಳ ಮಾಡ್ತೀರಾ. ಬಟ್ ಆ ವ್ಯಕ್ತಿನ ಫುಲ್ಲು ಫೇಕ್ ಅಂದ್ಬಿಡ್ತೀರಾ. ಇದು ಎಲ್ಲ ಒಂದು ಕಡೆ ನೆಗೆಟಿವ್ ಆಗ್ತಾ ಬರ್ತಾ ಇದೆ. ಬಟ್ ಸೂರಜ್ ಅವರು ಡನ್,
ಕ್ಯಾಪ್ಟನ್ ಮಾತು ಕೇಳಬೇಕಾಗಿತ್ತು, ಆ ಒಂದು ವಿಷಯ ಬಿಟ್ಟರೆ ಬೇರೆ ವಿಷಯ ತಪ್ಪೇ ಅನ್ಸಲ್ಲ. ಬಟ್ ರಾಶಿಕಾ ಮಾತ್ರ ಇದು ಫಸ್ಟ್ ಟೈಮ್ ಅಲ್ಲ, ತುಂಬ ಸಲ ಅಂದರೆ ತುಂಬ ಸಲ ಸುಧೀರ್ ಹೆಲ್ಮೆಟ್ ಆಗೋ ವಿಷಯದಲ್ಲೂ ಕೂಡ ನಾನು ಟಾಸ್ಕ್ ಆಡಲ್ಲ, ನಾನು ಕನ್ವೆ ಆಗಲ್ಲ, ನಾನು ಓಕೆ ಹೇಳಲ್ಲ ಅಂತೇಳಿ ಆವಾಗ ಆಗಿದ್ದು ಅದೇ, ಅದಕ್ಕಿಂತ ಮುಂಚೆ ಆಗಿದ್ದು ಅದೇ, ಈಗ ಆಗಿದ್ದು ಅದೇನೆ. ಶೀಸ್ ಏನು ಹೇಳ್ಬೇಕಂದ್ರೆ ಆನ್ ದ ಸ್ಪಾಟ್ ಹಂಗೆ ಬರ್ನ್ ಆಗ್ಬಿಡ್ತಾರೆ. ವ್ಯಕ್ತಿತ್ವನ ಉಳಿಸ್ಕೊಳ್ಳೋದ್ರಲ್ಲಿ ಎಡುತ್ತಾ ಇದೆ ಅಂತ ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇದೆ ರಾಶಿಕಾ ಅವರು, ಅದೇ ಆಗ್ತಾ ಇದೆ. ಅದಾದಮೇಲೆ ಇನ್ನು ತ್ರಿಮೂರ್ತಿಗಳ ಶುರುವಾಗುತ್ತೆ. ಅಶ್ವಿನಿ ಅವ್ರದ್ದು, ರಜತ್ ಅವ್ರದ್ದು, ಚೈತ್ರ ಅವರು. ಎಪಿಸೋಡ್ ಫುಲ್ಲು ಇವ್ರದ್ದು ಇತ್ತು ಗುರು, ಬೋರಿಂಗ್ ಬರ್ತಾ ಇತ್ತು ಕೇಳೋಕ್ಕೆ ಮಾತಾಡೋಕ್ಕೆ. ಫಸ್ಟ್ ಆಫ್ ಆಲ್ ನಾನು ಅಶ್ವಿನಿ ಗೌಡ ಅವ್ರದ್ದು ಒಂದು ಕ್ಲಾರಿಟಿ ಮಾಡ್ತೀನಿ. ಅಶ್ವಿನಿ ಗೌಡ ಅವರು ರಜತ್ ಅವ್ರ ಬಗ್ಗೆ, ಚೈತ್ರ ಅವ್ರ ಬಗ್ಗೆ, ವೈಲ್ಡ್ ಕಾರ್ಡ್ ಎಂಟ್ರಿ ಬಗ್ಗೆ, ಅವ್ರ ಯೂನಿಟ್ ಬಗ್ಗೆ, ಅವ್ರು ಮಾಡಿದ ತಪ್ಪುಗಳ ಬಗ್ಗೆ, ಮಾತಾಡಿದ ಮಾತುಗಳ ಬಗ್ಗೆ, ಚೈತ್ರ ಓವರ್ ಆಕ್ಟಿಂಗ್ ಆಗಿರ್ಬೋದು, ಚೈತ್ರ ಅವ್ರ ಉಸ್ತುವಾರ ಆಗಿರ್ಬೋದು, ಚೈತ್ರ ಅವರ ಒಂದು ಮ್ಯಾನರಿಸಮ್ ಆಗಿರ್ಬೋದು, ನಾವೇ ಕರೆಕ್ಟು ಅನ್ನೋ ಒಂದು ದಿಮಾಕ್ ಅದಿದಲ್ಲ ಅವೆಲ್ಲಾನು ಕರೆಕ್ಟ್ ಇಲ್ಲ ಅಂತಲ್ಲ. ಬಟ್ ಮಾತು ಅಂತ ಬಂದಾಗ, ಮರ್ಯಾದೆ ವಿಷಯ ಅಂತ ಬಂದಾಗ ನೀವು ಮಾಡಿದ್ದು ಅದನ್ನೇ. ಏನಕ್ಕಂದ್ರೆ ತುಂಬ ಕೇಳಿದ್ವಿ, ನೀವು ಯಾವ ರೀತಿ ಎಲ್ಲ ಮಾತಾಡಿದಿರ, ನಿಮ್ಮ ಮಾತುಗಳು ಏನು ರೀತಿ ಅಂತ. ಕಿಚ್ಚ ಸಾರ ಮುಂದೆ ಏನೋ ಸ್ಟುಪಿಡ್ ಅಲ್ಲ ಅಂತೀರಾ, ಎಲಿಗೆಂಟ್ ಅಂತೀರಾ, ಏನೋ ಪ್ರಾಣಿ ಅಂತೀರಾ. ಆ ರೀತಿ ಆದಾಗ ನೀವೇನು ಮಾತಾಡ್ತಾ ಇದ್ದೀರಾ, ನೀವೇನು ವ್ಯಕ್ತಿತ್ವ ಉಳ್ಕೊಳ್ತೀರ ಅಂತ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಕಾಣುತ್ತೆ. ಬಟ್ ಆ ಒಂದು ವಿಷಯ ಬಿಟ್ಬಿಟ್ಟು ಅದಾದಮೇಲೆ ಸೀಸನ್ 12 ಬಗ್ಗೆ ಮಾತಾಡೋದಾಗಿರ್ಬೋದು, 11 ಗ್ರೇಟು 12 ವೇಸ್ಟ್ ಅನ್ನೋದಾಗಿರ್ಬೋದು, ಮತ್ತು ಚೈತ್ರ ಅವರು ಮತ್ತು ರಜತ್ ಅವರು ಒಂದು ಯೂನಿಟ್ ಆಗಿರ್ಬೋದು. ಚೈತ್ರ ಅವರು ಏನೇ ತಪ್ಪು ಮಾಡಿದ್ರು, ಏನೇ ಮಿಸ್ಟೇಕ್ ಮಾಡಿದ್ರು ಬಂದು ರಜತ್ ಅವ್ರನ್ನ ಕೇಳಿರಾಗಿರ್ಬೋದು. ಉಸ್ತುವಾರಿ ನಿರ್ಧಾರಗಳು ಕಂಪ್ಲೀಟ್ಲಿ ರಾಂಗ್ ಅಂತ ವಾದ ಮಾಡೋದಾಗಿರ್ಬೋದು, ಅವ್ರ ಮಾತುಗಳಾಗಿರ್ಬೋದು, ಕುಂಟೆ ಬಿಳೆ ವಿಷಯ ತೊಗೊಂಡಾಗಿರ್ಬೋದು, ಅಶ್ವಿನ ಟಾರ್ಗೆಟ್ ಮಾಡೋದಾಗಿರ್ಬೋದು, ಎಲ್ಲ ವಿಷಯ ತಗೊಳ್ಳಿ. ಅವ್ರು ಹೇಳಿದ ಮಾತುಗಳು ಎಲ್ಲನೂ ಸತ್ಯ ಇತ್ತು. ಖಂಡಿತವಾಗ್ಲೂ ಫಸ್ಟ್ ಟೈಮ್ ನನಗೆ ಅಶ್ವಿನಿ ಗೌಡ ತುಂಬ ಇಷ್ಟ ಆದರು ಆ ಮಾತುಗಳಿಂದ. ಏನಕ್ಕಂದರೆ ಅಲ್ಲಿ ಆ ರೀತಿಯಾಗಿ ಅಲ್ಲಿನ ಕಂಟೆಸ್ಟೆಂಟ್ಗಳು ಯಾರು ಮಾತಾಡಿರಲಿಲ್ಲ. ಗಿಲ್ಲಿ ಒಬ್ಬರು ಬಿಟ್ಟರೆ ರಜತ್ ಅವ್ರ ಬಗ್ಗೆ ಹೊಡೆದು ಹೇಳ್ತೀನಿ, ಕಪ್ಪಳಿಗೆ ಹೊಡಿತೀನಿ ಅಂತೆಲ್ಲ ಮಾತು ಹೇಳ್ತೀರ ಅಂತೇಳಿ ಅಲ್ಲಿ ತಗೊಂಡು ಅನ್ನೋದು ಬಿಟ್ಟರೆ ಇನ್ನು ಎಲ್ಲ ವಿಷಯಗಳೆಲ್ಲ ಆಪೋಸಿಟ್ ಆಗಿ ಮಾತಾಡ್ತಾ ಇದ್ರು ಅಶ್ವಿನಿ ಅವರು. ಸ್ಟಾರ್ಟಿಂಗಿಂದಲೂ ರಜತ್ ಅವ್ರ ಬಗ್ಗೆ ಆಗಿರ್ಬೋದು, ನಮ್ಮ ಚೈತ್ರ ಅವ್ರ ಬಗ್ಗೆ ಆಗಿರ್ಬೋದು ತುಂಬಾ ಚೆನ್ನಾಗಿ ಮಾತಾಡಿದ್ರು. ಆ ವಿಷಯದಲ್ಲಿ ಬೇರೆ ಮಾತೇ ಇಲ್ಲ. ಅಶ್ವಿನಿ ಅವರು ಸೂಪರ್ ಅಂತ ಹೇಳ್ಬೋದು. ಇನ್ನು ರಜತ್ ಅವ್ರ ವಿಷಯ ಬರೋಣ. ರಜತ್ ಅವ್ರು ನೋಡ್ಬಿಟ್ಟೆ ಗುರು, 11 ಸೀಸನ್ ತುಂಬ ನೋಡ್ಬಿಟ್ಟಿದ್ವಿ. ಅವ್ರು ಏನು ಗೊತ್ತಾ, ವೀಕೆಂಡಲ್ಲಿ ಅಂತಾರೆ, ವೀಕೆಂಡ್ ಬಂದಮೇಲೆ ಸಾರಿ ಸರ್, ಆ ಥಾಟಲ್ಲಿ, ನನ್ನ ಆಲೋಚನೆಯಲ್ಲಿ, ಆ ಫ್ರಸ್ಟ್ರೇಷನಲ್ಲಿ, ಆ ಫ್ಲೋ ಅಲ್ಲಿ ನಾನು ಹೋಗ್ಬಿಟ್ಟೆ ಸರ್, ಬಟ್ ತಪ್ಪಾಗಿದೆ ಸರ್, ಓಕೆ ಸರ್, ಡನ್ ಸರ್. ಇದು ಅವರ ವ್ಯಕ್ತಿತ್ವ. ಯಾಕೆ ಅಂದರೆ ಅವ್ರಿಗೂ ಗೊತ್ತು, ಬಿಗ್ ಬಾಸ್ ಮನೆಯಲ್ಲಿ ಗಲಾಟೆ ಮಾಡಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ವಾಯ್ಸ್ ರೈಸ್ ಮಾಡಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಏನೆಲ್ಲ ಯೂಸ್ ಮಾಡಿದ್ರೆ, ಪದಗಳೆಲ್ಲ ಸೆಡೆ ಆಗಿರ್ಬೋದು, ಅದಿನ್ನೋ ಪದಗಳು ಆಗಿರ್ಬೋದು, ಇನ್ನೂ ಏನೋ ಎಲ್ಲನೂ ಮಿಕ್ಸ್ ಮಾಡಿ ನೋಡಿದ್ರೆ ರಜತ್ ಅವ್ರ ಆಟನೇ ಅಷ್ಟು, ಅವ್ರ ವ್ಯಕ್ತಿತ್ವನೇ ಅಷ್ಟು ಕಂಪ್ಲೀಟಾಗಿ ಈಗ ಬಯಸ್ಕೊಂಡಿದ್ದಾರೆ. ನೆಕ್ಸ್ಟ್ ವೀಕಲ್ಲಿ ಚೇಂಜ್ ಆಗ್ತಾರ? ಇಲ್ಲ, ಅವ್ರು ಅದನ್ನೇ ಮಾಡ್ತಾರೆ. ಮತ್ತು ವೀಕೆಂಡ್ ಬಂತ ಸರ್, ಅವ್ರು ಕೋಪ ಪಡಿಸಿದ ಸರ್, ನಾನು ಕೋಪ ಬಂತ ನಾನು ಮಾತಾಡಿದೆ ಸರ್, ಅಷ್ಟೇ ಇರುತ್ತೆ. ಅವರು ಚೇಂಜ್ ಆಗಲ್ಲ, ಅವರು ಮಾತು ಅಷ್ಟೇ. ಇಲ್ಲಿ ಅಶ್ವಿನಿ ಗೌಡ, ರಜತ ಮಾತು ಅಂತ ತೊಗೊಂಡ್ರೆ ಇಬ್ಬರು ಈಕ್ವಲ್ ಇದ್ದಾರೆ. ಐ ಥಿಂಕ್ ಇನ್ನೂ ಸ್ವಲ್ಪ ಅವರೇ ಬೆಸ್ಟ್ ಅನ್ಬೋದು. ಅಶ್ವಿನಿ ಗೌಡ ಸ್ವಲ್ಪ ಬೆಸ್ಟ್ ಅನಿಸ್ಬೋದು ಕೆಲವು ವಿಷಯಗಳಲ್ಲಿ. ರಜತ್ ಅವರು ಟಂಗ್ ಸ್ಲಿಪ್ ಆಗೋದ್ರಲ್ಲಿ ಮ್ಯಾಕ್ಸಿಮಮ್ ಸ್ಕೋರ್ ಮಾಡಿದ್ದಾರೆ ಅವರು, ಅದರಲ್ಲಿ ಡೌಟೇ ಬೇಡ. ಇನ್ನು ಅದಾದಮೇಲೆ ಚೈತ್ರ ಅವರು ಲಾಸ್ಟ್ ಸೀಸನಲ್ಲಿ ಎಷ್ಟು ಉಗಿಸ್ಕೊಂಡಿದ್ದಾರೆ ಅಂದರೆ, ಐ ಥಿಂಕ್ ಈ ಬಿಗ್ ಬಾಸ್ ಹಿಸ್ಟ್ರಿ ಇದೆಯಲ್ಲ, 12 ಸೀಸನ್ ಇದೆಯಲ್ಲ, ಅವರಷ್ಟು ಬಯಸ್ಕೊಳ್ಳೋಷ್ಟು ಯಾರು ಬಯಸ್ಕೊಳ್ಳೋಣ ಅನಿಸ್ತಾ ಇದೆ. 100% ಅದನ್ನೇ ಮಾಡಿದ್ದು. ಉಸ್ತುವಾರ ಅಂತೂ ಅಟ್ರಲ್ ಫ್ಲಾಫು. ನಾನು ಅವತ್ತು ಹೇಳಬೇಕಾಗಿತ್ತು, ಅವತ್ತೇ ಎಪಿಸೋಡ್ ಹೇಳಿದ್ದೀನಿ, ಲೈವ್ ಬಂದಾಗ ಹೇಳಿದ್ದೀನಿ, ಇವಾಗಲೂ ಹೇಳಿದ್ದೀನಿ. ಫೇವರಿಸಮ್ ಮಾಡಿದ್ರು ಕೆಲವು ಕಡೆ, 100% ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಾ ಇತ್ತು. ಆ ಸ್ಟಾಪ್ ವಾಚ್ ಆಗಿರ್ಬೋದು, ಅವ್ರವ್ರು ತಡೆಯೋದಾಗಿರ್ಬೋದು, ಇನ್ನೊಂದಾಗಿರ್ಬೋದು, 100% ಉಸ್ತುವಾರಿ ಎಡವಟ್ಟು ಅಂತ ಮಾಡ್ತು. ವೀಕೆಂಡಲ್ಲಿ ಅದೇ ಪಟ್ಟಾಗಿತ್ತು. ಇನ್ನೊಂದು ಮುಖ್ಯವಾಗಿ ಹೇಳ್ಬೇಕಂದ್ರೆ ಇವ್ರಿಗೆ ಗರ್ವ ಇತ್ತು. ಏನು ಗೊತ್ತಾ, ನಾವೇ ಬೆಸ್ಟು 11 ಸೀಸನ್ನವರು, ಇವರೆಲ್ಲ ಇವ್ರು ವೇಸ್ಟು ಅನ್ನೋ ಒಂದು ತಲೆಯಲ್ಲಿತ್ತಲ್ಲ. ಇಡೀ ಕರ್ನಾಟಕ ಜನ ನೋಡ್ತಾರೆ ಅಂತ ಅನ್ಕೊಂಡಿದ್ರಲ್ಲ, ಅದೆಲ್ಲವೂ ಕಂಪ್ಲೀಟಾಗಿ ರಾಂಗ್ ಆಯ್ತು ಅನ್ನೋದು ಕ್ಲಿಯರ್ ಕಟ್ಟಾಗಿ ನಿನ್ನೆ ಗೊತ್ತಾಯಿತು. ಯಾಕೆ ಅಂದರೆ ಅವರು ಮಾಡಿದ ಎಡವಟ್ಟುಗಳು ಸ್ವಲ್ಪ ಅಶ್ವಿನಿ ಗೌಡ ಹೇಳಿದ್ರು, ಇನ್ನೂ ಸ್ವಲ್ಪ ಎಡವಟ್ಟುಗಳು ನಮ್ಮ ಕಿಚ್ಚ ಸರ್ ಕ್ಲಿಯರ್ ಕಟ್ಟಾಗಿ ಅವ್ರ ಮುಂದೆ ಎಕ್ಸ್ಪ್ಲೇನ್ ಮಾಡಿ, ನೀವೆಲ್ಲ ಹಿಂಗೆ ಮಾಡಿದ್ಯಮ್ಮ, ನೀನು ತಪ್ಪು, ಹಂಗೆ ಹೀಗೆ ಅಂತ
ಅದು ಯಾವ ರೀತಿ ಅಂದರೆ ಅದೇನು ಹೇಳ್ತಾವಲ್ಲ, ರೇಷ್ಮೆ ಸುತ್ತ ಬಟ್ಟೆ ಸುತ್ಕೊಂಡು ಹೊಡಿತೀವಿ ಅಂತ ನೋಡಿ, ಆ ರೀತಿ ಇತ್ತು. ಮುಖ ನೋಡೋಕ್ಕಾಗ್ತಿರಲ್ಲ, ಆ ರೀತಿ ಕೊಟ್ಟರು ಕಿಚ್ಚ ಸರ್ ಅಂತ ಹೇಳ್ಬೋದು. ಇನ್ನೂ ಕೊಡಬೇಕಾಗಿತ್ತು ನಂಗಂತ. ಯಾಕಂದರೆ ಪ್ರತಿ ವಿಷಯಲ್ಲೂ ಆ್ಯಗಂಟು, ನಾನೇ ಕರೆಕ್ಟು, ನಾವೇ ಕರೆಕ್ಟು, ನನ್ನ ಮಾತೇ ಕರೆಕ್ಟು, ಇವರೆಲ್ಲ ವೇಸ್ಟು, ಇವ್ರು ಟಾಸ್ಕ್ ಆಡೋಕ್ಕೆ ಬರಲ್ಲ, ಉಸ್ತುವಾರಿ ಮಾಡೋಕ್ಕೆ ಬರಲ್ಲ, ಇನ್ನೂ ಕಲ್ತಲ್ಲ ಉಸ್ತುವಾರಿ ಮಾಡೋದು ಚೈತ್ರ ಅವರು ಅಂತ ಆ ರೀತಿ ಅನಿಸಾಗಿತ್ತು. ರಜತ್ ಅವ್ರನ್ನ ಅದೇ ಮೆಚ್ಚ ಅನಿಸ್ತಾಯಿತ್ತು. ಇಲ್ಲಿ ಎಲ್ಲಾನು ಹೇಳ್ಬೇಕಂದ್ರೆ ಒಂದು ಸ್ವಲ್ಪ ಕಾವ್ಯಕ್ಕೆ ಇಲ್ಲಿ ಮಾತಾಡ್ಬಿಟ್ಬಿಟ್ಟು ಇನ್ನೆಲ್ಲ ಇದ್ದದ್ದು ಇವ್ರದೇ, ರಜತ್, ಚೈತ್ರ, ಧ್ರುವಂತ ಅವ್ರದ್ದು ಸ್ವಲ್ಪ ರಾಶಿಗ ಸ್ಟಾರ್ಟಿಂಗಲ್ಲಿ ಬರ್ತಾ ಇತ್ತು. ಅಷ್ಟು ಬಿಟ್ಟರೆ ಎಪಿಸೋಡಲ್ಲಿ ಅಷ್ಟೇನು ಗಂತ ಇರಲಿಲ್ಲ ಗುರು ಅಂತ ಅನಿಸ್ತಾ ಇತ್ತು. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಸಾಟರ್ಡೆ ಎಪಿಸೋಡಲ್ಲಿ ಯಾರನ್ನೂ ಸೇವ್ ಮಾಡಿಲ್ಲ, ನಾಮಿನೇಷನ್ ಹಂಗೆ ಇಟ್ಟಿದ್ರು. ಮುಖ್ಯವಾಗಿ ಅಂತ ಬಂದಾಗ ಗಿಲ್ಲಿನ ಅಶ್ವಿನ ಅಪ್ರಿಷಿಯೇಟ್ ಮಾಡ್ತಾರೆ ಆ ಸೀಕ್ರೆಟ್ ಟಾಸ್ಕ್ ಬಗ್ಗೆ. ಅದು ಕೂಡ ಈ 2 ಟಾಸ್ಕ್ಗಳು ಗಿಲ್ಲಿ ಅವರೇ ಕಂಪ್ಲೀಟ್ ಮಾಡ್ತಾರೆ. ತುಂಬ ಚೆನ್ನಾಗಿ ಆಡಿದೆ ಅಂತ ಅಪ್ರಿಷಿಯೇಟ್ ಮಾಡ್ತಾರೆ. ಈ ವಿಷಯಕ್ಕೆ ಕಿಚ್ಚನ್ ಚಪ್ಪಾಳೆ ಕೊಡಬೇಕಾಗಿತ್ತು, ಬಟ್ ಕೊಟ್ಟಿಲ್ಲ, ಇರಲಿ. ಅದಾದಮೇಲೆ ನಿಮಗೆ ಎಪಿಸೋಡ್ ನೋಡಿದ ಮೇಲೆ ಹೇಗೆ ಅನಿಸ್ತು, ಎಪಿಸೋಡಲ್ಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.